ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಓಂ ಮಹಾಲಕ್ಷ್ಮಿಯೇ ನಮಃ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನ ಖಂಡಿತ ಮರಿಬೇಡಿ. ಹೊಸದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಬನ್ನಿ, ನಾನು ಇವಾಗ ತಿಳಿಸ್ಕೊಡ್ತೀನಿ ಕುಂಭರಾಶಿ ಬಗ್ಗೆ. ಸ್ನೇಹಿತರೆ, ಇಂದಿನ ವಿಶೇಷ ಜ್ಯೋತಿಷ ಸಂದೇಶ ಅಂದರೆ ಕುಂಭರಾಶಿಯವರಿಗೆ ಶನಿದೇವರ ದೃಷ್ಟಿ ನಿಮ್ಮ ಮೇಲೆ ಹೇಗೆ ಕೆಲಸ ಮಾಡ್ತಾ ಇದೆ ಮತ್ತು ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳು ನಡೀತಾ ಇವೆ. ಯಾರೋ ವ್ಯಕ್ತಿ ಪ್ರತಿದಿನ ನಿಮ್ಮ ಫೋಟೋ ನೋಡ್ತಾ ನಿಮ್ಮ ಬಗ್ಗೆ ಯೋಚಿಸ್ತಾ ಇರೋದು ಏಕೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಹತ್ವದ್ದು, ಇವೆಲ್ಲವನ್ನು ಇಂದು ತುಂಬ ಆಳವಾಗಿ ತಿಳಿದುಕೊಳ್ಳೋಣ. ಕುಂಭರಾಶಿಯವರ ಜೀವನದಲ್ಲಿ ಹಲವು ವರ್ಷಗಳಿಂದ ಬಂದಿದ್ದ ಕಷ್ಟಗಳ ಚಕ್ರ ನಿಧಾನವಾಗಿ ಮುರಿದು ಹೋಗ್ತಾ ಇದೆ ಸ್ನೇಹಿತರೆ. ಇದುವರೆಗೂ ನೀವು ಊಹಿಸದ ರೀತಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಈಗಾಗಲೇ ನಿಮ್ಮ ಜೀವನದ ಬಾಗಿಲನ್ನು ತಟ್ಟುತ್ತಾ ಇವೆ. ಶನಿ ಎಂಬ ಗ್ರಹವು ನಿಮ್ಮ ರಾಶಿಯ ಸ್ವಾಮಿ, ಆದ್ದರಿಂದ ಅದರ ಪ್ರಭಾವ ಬೇರೆ ರಾಶಿಗಳಿಗಿಂತ ನಿಮಗೆ ಹೆಚ್ಚು ಗಾಢವಾಗಿರುತ್ತೆ. ಆದರೆ ಯಶಸ್ಸು ನೀಡುವ ರೀತಿ ಇದು. ಶನಿಯು ಮಾಡಿದ ಪರೀಕ್ಷೆಗಳು ಕೆಲವೊಮ್ಮೆ ನಿಮ್ಮ ಮನಸ್ಸನ್ನು ಕುಗ್ಗಿಸಿದರೂ ಕೂಡ ನಿಮ್ಮ ಆತ್ಮಬಲವನ್ನು ಇನ್ನಷ್ಟು ಗಟ್ಟಿ ಮಾಡುತ್ತಿರೋದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ಶುರುವಾಗ್ತಾ ಇರುವ ಈ ಸಮಯದಲ್ಲಿ ನಿಮ್ಮ ಬದುಕಿನಲ್ಲಿ ಅನಿರೀಕ್ಷಿತ ಸಂತೋಷ, ನಿರೀಕ್ಷೆಯೇ ಅಲ್ಲದೆ ಬಂದ ಅವಕಾಶಗಳು ಮತ್ತು ಕಳೆದುಕೊಂಡವರ ಮೌಲ್ಯದ ಅರಿವು ಹೆಚ್ಚಾಗುತ್ತೆ. ಈ ಅವಧಿಯಲ್ಲಿ ನಿಮ್ಮನ್ನು ಬಹಳ ದಿನಗಳಿಂದ ಪ್ರೀತಿಸುತ್ತಾ ಇರುವ, ನಿಮ್ಮ ಬಗ್ಗೆ ಮೌನವಾಗಿ ಅಭಿಮಾನ ಹೊಂದಿರುವ ವ್ಯಕ್ತಿಯೊಬ್ಬನು ಪ್ರತಿದಿನ ನಿಮ್ಮ ಫೋಟೋವನ್ನು ನೋಡ್ತಾ ನಿಮಗೆ ಹೇಳಬೇಕಾದ ಮಾತುಗಳನ್ನು ಹೊಸದಾಗಿ ಮನಸ್ಸಿನಲ್ಲಿ ಜೋಡಿಸಿಕೊಳ್ತಾ ಇದ್ದಾರೆ. ಜ್ಯೋತಿಷ್ಯದಲ್ಲಿ ಶನಿಯ ಭಾವನಾತ್ಮಕ ಪ್ರಭಾವ ಅಂತ ಹೇಳಲಾಗುತ್ತೆ. ನಿಮ್ಮ ಬದುಕಿನಲ್ಲಿ ಯಾರೋ ಒಬ್ಬರು ನಿಮ್ಮನ್ನು ಗಮನದಿಂದ ನೋಡ್ತಾ ಇದ್ದಾರೆ, ನಿಮ್ಮನ್ನು ನಿಮ್ಮ ಬಗ್ಗೆ ಕಾಳಜಿಯಿಂದ ಯೋಚನೆ ಮಾಡ್ತಿದ್ದಾರೆ, ನಿಮ್ಮಲ್ಲಿರುವ ವಿಶೇಷ ಗುಣಗಳನ್ನು ಯಾರಿಗಿಂತಲೂ ಹೆಚ್ಚು ಅರ್ಥ ಮಾಡಿಕೊಂಡಿದ್ದಾರೆ. ಅವರ ಮನಸ್ಸಿನಲ್ಲಿ ನೀವು ಇದ್ದೀರಿ, ಆದರೆ ಅವರು ನಿಮಗೆ ತಿಳಿಸಲಿಲ್ಲ. ಈ ಮೌನದ ಅಭಿಮಾನಕ್ಕೆ ಶನಿಯ ಪ್ರಭಾವ ಕಾರಣ. ಈ ವ್ಯಕ್ತಿ ನಿಮ್ಮ ಪಾಸ್ಟ್ ಲೈಫ್ ಅಂದರೆ ಕಾರ್ಮಿಕ್ ಕನೆಕ್ಷನ್ ಹೀಗೆ ಆಗಿರುವ ಸಾಧ್ಯತೆಯೇ ತುಂಬ ಜಾಸ್ತಿ. ಆದ್ದರಿಂದಲೇ ನೀವು ಏನು ಮಾಡ್ತಿದ್ರೂ ಕೂಡ ಅವರು ನಿಮ್ಮ ಬಗ್ಗೆ ಯೋಚಿಸ್ತಲೇ ಇರ್ತಾರೆ. ಶನಿ ಕೆಲವು ಸಲ ಹೃದಯಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಬಹಿರಂಗಪಡಿಸ್ತಾರೆ, ಒಳಗೆ ನಿಧಾನವಾಗಿ ಕಟ್ಟಿ ತರುತ್ತೆ. ಅದಕ್ಕಾಗಿ ಈ ಸಮಯದಲ್ಲಿ ನಿಮ್ಮ ಫೋಟೋವನ್ನು ನೋಡ್ತಾ ನಗುವ ವ್ಯಕ್ತಿಯೊಬ್ಬ ನಿಮ್ಮ ಜೀವನದಲ್ಲಿ ಪ್ರವೇಶಿಸಲು ಅವಕಾಶ ಹುಡುಕುತ್ತಾ ಇರೋದು ನಿಮಗೆ ಗೊತ್ತಾಗೋದಿಲ್ಲ. ಕಳೆದ ಕೆಲವು ವರ್ಷಗಳಿಂದ ನೀವು ಮಾಡಿದ ಕರ್ಮ, ಅನುಭವಿಸಿದ ನೋವು, ಬಿಟ್ಟು ಕೊಟ್ಟ ಕನಸು ಮತ್ತು ತಾಳ್ಮೆಯಿಂದ ಕಾಯ್ತಿದ್ದ ಭವಿಷ್ಯ, ಇವೆಲ್ಲವೂ ಈಗ ಶನಿಗ್ರಹದ ಅನುಗ್ರಹದಿಂದ ಸರಿಯಾದ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಫಲ ನೀಡ್ತಾ ಇವೆ. ಕುಂಭರಾಶಿಯವರ ಪಾಲಿಗೆ ಈ ಸಮಯ ತಡೆಗೊಳಿಸುವ ಶನಿ ಅಲ್ಲ, ತಿರುಗಿ ಕೊಡಿಸುವ ಶನಿ. ಅಂದರೆ ನೀವು ಮಾಡಿದ ಕಷ್ಟದ ಕೆಲಸ, ನೀವು ಮಾಡಿದ ಪ್ರಾಮಾಣಿಕ ಕ್ಷಮೆ, ನಿಮ್ಮ ಹೃದಯವನ್ನು ಸತ್ಯ ಹಾಲ್ ಆರ್ ರಿಟರ್ನಿಂಗ್ ಟು ಯು ವಿತ್ ಬ್ಲೆಸ್ಸಿಂಗ್. ಉದ್ಯೋಗದಲ್ಲಿ ಸ್ಥಾನಮಾನ, ಹೊಸ ಅವಕಾಶ, ವಿದೇಶಿ ಭಾಗ್ಯ, ವ್ಯವಹಾರದಲ್ಲಿ ಬಲವಾದ ಗ್ರೋತ್ ಮತ್ತು ಆರ್ಥಿಕವಾದ ಚಿನ್ನದ ದಿನಗಳು ಬರುವುದು ಜ್ಯೋತಿಷ್ಯದಲ್ಲಿ ದೃಢವಾಗಿದೆ. ಮನೆಯಲ್ಲಿ ಶಾಂತಿ ಹೆಚ್ಚಾಗುತ್ತೆ, ನಿಮ್ಮ ಮಾತಿಗೆ ಬೆಲೆ ಅನ್ನೋದು ದೊರಕುತ್ತೆ ಮತ್ತು ನಿಮ್ಮ ಹೆಸರಿನ ಗೌರವ ಪುನಃ ಎದ್ದು ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಬಾಹುಕ ಜೀವನದಲ್ಲಿ ತುಂಬ ದೊಡ್ಡ ತಿರುವು. ನಿಮ್ಮನ್ನು ಮೌನವಾಗಿ ಇಷ್ಟಪಡುವ ವ್ಯಕ್ತಿ ಮುಂದೆ ಬರ್ತಾರೆ. ಅವರ ಮಾತು ನಿಮ್ಮ ಹೃದಯಕ್ಕೆ ತೂಗಿ ಹಾಕಿದಂತೆ ಕಟ್ಟುತ್ತೆ. ಇವರ ಅಭಿಮಾನ ನಾಟಕವಲ್ಲ, ಇದು ಆತ್ಮಬಲದಿಂದ ಬಂದ ನಿಜವಾದ ಭಾವನೆ. ಅವರು ನಿಮ್ಮನ್ನು ಕಳೆದುಕೊಳ್ಳಬಾರದೆಂಬ ಭಯದಿಂದ ಪ್ರತಿದಿನ ನಿಮ್ಮ ಫೋಟೋಗಳನ್ನು ನೋಡ್ತಾ ಇರ್ತಾರೆ. ನಿಮ್ಮ ಮುಖದಲ್ಲಿ ಅವರ ಶಾಂತಿಯನ್ನು ಕಾಣ್ತಾರೆ. ಈ ಮೊದಲು ನಿಮ್ಮನ್ನು ಪ್ರೀತಿಸಿದವರು ಇದ್ದರೂ ಈ ವ್ಯಕ್ತಿಯ ಪ್ರೀತಿ ವಿಭಿನ್ನ. ಶನಿ ನಿಮ್ಮ ಒಂದು ಕಾರ್ಮಿಕ, ಒಂದು ಸೌಲ್ಮೇಟ್ ಏನಿದೆ ಅದನ್ನು ನಿಮ್ಮತ್ತ ತಳ್ತಾ ಇದೆ. ಈ ವ್ಯಕ್ತಿ ನಿಮ್ಮನ್ನು ಜೀವನ ಸಂಗಾತಿಯಾಗಿ ನೋಡುವ ಸಾಧ್ಯತೆಗಳು ಜಾಸ್ತಿಯಾಗಿದೆ. ನಿಮ್ಮ ಹಣದ ಸ್ಥಿತಿಯಲ್ಲಿ ಬದಲಾವಣೆಗಳು, ಭಾರಿ ಬೇಗ ಕಳೆದ ವರ್ಷಗಳಲ್ಲಿ ಹಣ ಬಂದರೂ ಉಳಿಯದೆ ಹೋಗುತ್ತಿದ್ದ ಸಮಸ್ಯೆ ಇದ್ದರೆ ಈಗ ಶನಿ ಅದಕ್ಕೆ ತಿದ್ದುಪಡಿ ಮಾಡ್ತಾ ಇದ್ದಾರೆ. ಹಣ ಶಾಶ್ವತವಾಗಿ ಸೇರುತ್ತೆ, ಖರ್ಚು ಕಡಿಮೆಯಾಗುತ್ತೆ ಮತ್ತು ಹೊಸ ಆದಾಯದ ಮೂಲಗಳು ತಾನೇ ನಿಮ್ಮ ಜೀವನಕ್ಕೆ ಬರುತ್ತೆ. ನಿಮ್ಮ ಹೆಸರಿನಲ್ಲಿ ಹೊಸ ಒಪ್ಪಂದಗಳು, ಹೊಸ ಕಾರ್ಯಗಳು ಮತ್ತು ಹೊಸ ಜನರ ಬೆಂಬಲ ಸಿಗಲು ಶುರುವಾಗುತ್ತೆ. ಇದು ಸಂಪೂರ್ಣವಾಗಿ ಶನಿಗ್ರಹದ ಪೊಸಿಷನಲ್ ಬಲವಾದದ್ದು. ಇನ್ನು ಕುಟುಂಬದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಇದ್ದಿದ್ರೆ ಅವು ಕೂಡ ಸರಿ ಹೋಗುತ್ತೆ. ಮನೆಯವರೊಂದಿಗೆ ನಿಮ್ಮ ಮಾತು ಕೇಳಿಸಿಕೊಳ್ಳುತ್ತೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ಗೌರವ ಸಿಗುತ್ತೆ. ಶನಿ ಈಗ ನಿಮ್ಮ ಪರ್ಸ್ನಾಲಿಟಿಯನ್ನು ನ್ಯಾಚುರಲ್ ಆಗಿ ಕಟ್ತಿರುವ ಸಮಯ ಅಂತ ಹೇಳ್ಬೋದು.
ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಮಾತಿನಲ್ಲಿ ಅಥಾರಿಟಿ ಬರುತ್ತೆ ಮತ್ತು ನಿಮ್ಮ ಜೀವನದ ಒಂದು ಗುರಿಗಳು ಸ್ಪಷ್ಟವಾಗುತ್ತೆ. ನಿಮ್ಮ ಆರೋಗ್ಯವೂ ಸಹ ಉತ್ತಮವಾಗುತ್ತೆ. ಮನಸ್ಸಿನ ಸ್ಥಿರತೆ ಹೆಚ್ಚುತ್ತೆ, ನಗುವಿನ ಪ್ರಮಾಣ ಹೆಚ್ಚುತ್ತೆ. ಒಟ್ಟಿನಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ಇದು ದೊಡ್ಡ ತಿರುವಿನ ವರ್ಷ, ದೊಡ್ಡ ಬದಲಾವಣೆಗಳ ಕಾಲ. ಮತ್ತು ಕನೆಕ್ಷನ್ ಏನಿದೆ, ಕನೆಕ್ಷನ್ ಬಹಿರಂಗ ಆಗ್ತಿರುವ ಸಮಯ ಮತ್ತು ನಿಮ್ಮನ್ನು ನಿಜವಾಗಿ ಪ್ರೀತಿ ಮಾಡುವವರು ನಿಮ್ಮ ಜೀವನಕ್ಕೆ ಬರಲು ದೇವರು ತೋರಿಸ್ತಾ ಇರುವ ಸೂಕ್ಷ್ಮ ಸೂಚನೆ. ಶನಿ ನಿಮ್ಮ ಪಾಸ್ಟ್ ಕರ್ಮವನ್ನು ಆನಂದಕರ ಫ್ಯೂಚರ್ ಆಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ನೀವು ಅನುಭವಿಸಿದ ಪ್ರತಿಯೊಂದು ಕಷ್ಟಕ್ಕೂ ಶನಿ ಈಗ ಪ್ರತಿಫಲವನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಜೀವನ ಹೊಸ ಬೆಳಕಿನಲ್ಲಿ ಹರಳುವ ಸಮಯ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಮತ್ತು ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅಂದರೆ ತುಂಬ ದಿನದ ನಿಮ್ಮ ಸ್ನೇಹಿತರು, ಅಂದರೆ ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಪ್ರೀತಿ ಮಾಡೋರಾಗಿರ್ಬೋದು, ಅಂದರೆ ಸಂಗಾತಿ ಆಗಿರ್ಬೋದು, ಯಾರು ನಿಮ್ಮ ಫೋಟೋ ನೋಡಿ ಪ್ರತಿದಿನ ಅಳ್ತಾ ಕಣ್ಣೀರಾಗ್ತಾ ಇದ್ದಾರೆ ಫೋಟೋ ಮುಂದೆ ಕೂತ್ಕೊಂಡು ನಿಮ್ಮನ್ನು ನೆನೆಸ್ಕೊಂಡು, ಅಂದರೆ ಅದು ಶನಿ ಪ್ರಭಾವದಿಂದ ಆಗಿರುತ್ತೆ. ಯಾಕಂದರೆ ಶನಿ 7.5 ನಡೀತಾ ಇರೋದ್ರಿಂದ ಆ ರೀತಿ ಆಗ್ತಾ ಇರುತ್ತೆ. ಖಂಡಿತ ಈಗ 2026ಕ್ಕೆ ಇದೆಲ್ಲ ಕಡಿಮೆ ಆಗುತ್ತೆ. ಅಂದರೆ ಶನಿ 7.5 ಪ್ರಭಾವ ಕೊನೆ ಹಂತದಲ್ಲಿ ಇರೋದ್ರಿಂದ ನಿಮಗೆ ಒಳ್ಳೆ ಶುಭ ಫಲ ಸಿಗುತ್ತೆ. ನಿಮಗೆ ಒಳ್ಳೆ ಜೀವನ ಸಂಗಾತಿ ಸಿಗ್ತಾರೆ. ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇರೋರು ನಿಮ್ಮ ಕಣ್ಮುಂದೆ ಬರ್ತಾರೆ. ಈ ವರ್ಷ ಜನವರಿಯಲ್ಲಿ ನಿಮ್ಮ ಕಣ್ಮುಂದೆ ಬರ್ತಾರೆ. ಮತ್ತು ನಿಮ್ಮ ಅವರ ಪ್ರೀತಿನ ನಿಮ್ಮ ಮುಂದೆ ತೋರ್ಪಡಿಸ್ತಾರೆ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಪ್ರೇಮಿಗಳು ಒಂದಾಗೋ ಕಾಲ ಅಂತ ಹೇಳ್ತಾರಲ್ಲ, ಅದು 2026 ಕುಂಭರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಹಣಕಾಸಿನ ವಿಷಯದಲ್ಲಾಗಿರ್ಬೋದು, ವ್ಯಾಪಾರ ಯಾವುದೇ ವಿಷಯದಲ್ಲಾಗಿರ್ಬೋದು ತುಂಬಾ ಅಭಿವೃದ್ಧಿಯನ್ನು ಕಾಣ್ತೀರ ಸ್ನೇಹಿತರೆ. ಮತ್ತು ಹೇಳಬೇಕು ಅಂದರೆ ಡಿಸೆಂಬರ್ 26ರ ನಂತರ ಅವರ ಜೀವನದಲ್ಲಿ ಯಾವೆಲ್ಲ, ಅಂದರೆ ಕುಂಭರಾಶಿಯವರ ಜೀವನದಲ್ಲಿ ಅದ್ಭುತಗಳು ಸಂಭವಿಸಲಿವೆ ಎಂಬ ಬಗ್ಗೆ ಸವಿಸ್ತರವಾಗಿ ಸ್ವಲ್ಪ ಚರ್ಚಿಸೋಣ. ಈ ಒಂದು ದಿನಾಂಕ ನಿಮ್ಮ ಬದುಕಿನ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನಕ್ಕೆ ಒಬ್ಬ ವಿಶೇಷ ವ್ಯಕ್ತಿ ಹೇಳಿದ್ನಲ್ಲ ಆಗಮನವಾಗಲಿದೆ. ಆ ವ್ಯಕ್ತಿಯ ಪ್ರವೇಶದಿಂದ ನಿಮ್ಮ ದೌರ್ಭಾಗ್ಯವು ಅದೃಷ್ಟವಾಗಿ ಹೇಗೆ ಬದಲಾಗುತ್ತೆ ಎಂಬುದನ್ನು ನೋಡಿ. ಸಂಪೂರ್ಣವಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈ ಬದಲಾವಣೆ ಎಷ್ಟು ಶಕ್ತಿಯುತವಾಗಿದೆ ಅಂದರೆ ನಿಮ್ಮ ಬದುಕಿನ ದಿಕ್ಕನ್ನೇ ಇದು ಬದಲಾಯಿಸಬಹುದು. ಈವರೆಗೆ ನೀವು ಅಸಾಧ್ಯ ಎಂದು ಕೈಬಿಟ್ಟಿದ್ದ ಕೆಲಸಗಳು ಈಗ ತಾವಾಗಿ ಸುಲಭವಾಗಿ ಪೂರ್ಣಗೊಳ್ಳಲಿವೆ. ನಿಮ್ಮ ಮನಸ್ಸಿಗೆ ಈವರೆಗೆ ಸಿಗದಿದ್ದ ಶಾಂತಿ, ಶಕ್ತಿ ಮತ್ತು ಆಲೋಚನೆಗಳಲ್ಲಿ ಸ್ಪಷ್ಟತೆ ದೊರೆಯಲಿದೆ. ಈ ವ್ಯಕ್ತಿಯ ಸಣ್ಣ ಸಹಾಯ ಅಥವಾ ಒಂದು ಮಾತು ಕೂಡ ನಿಮ್ಮ ಪಾಲಿಗೆ ದೇವರ ಪವಾಡದಂತೆ ಕೆಲಸ ಮಾಡುತ್ತೆ ಅಂತ ಹೇಳೋದು ತಪ್ಪಾಗಲ್ಲ ಸ್ನೇಹಿತರೆ. ವಿಡಿಯೋದಲ್ಲಿ ನಾವು ಹಂಚಿಕೊಳ್ಳುತ್ತಿರೋ ಪ್ರತಿಯೊಂದು ಮಾಹಿತಿಯು ಕುಂಭರಾಶಿಯವರಿಗೆ ಅತ್ಯಂತ ಉಪಯುಕ್ತವಾಗಿದೆ. ಆದ್ದರಿಂದ ನೀವು ವಿಡಿಯೋವನ್ನು ಆರಂಭದಿಂದ, ಅಂದರೆ ಫಸ್ಟಿಂದ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಯಾವಾಗಲೂ ನಾನು ಅದನ್ನೇ ಹೇಳೋದು, ವಿಡಿಯೋ ಪೂರ್ತಿ ಅರ್ಥ ಆಗಬೇಕು ಅಂದರೆ ವಿಡಿಯೋನೆಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಒಂದು ವೇಳೆ ನೀವು ನಡುವೆ ಸ್ಕಿಪ್ ಮಾಡಿದರೆ ಬಹಳ ಮುಖ್ಯವಾದ ಅಂಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಪ್ರೇರಣೆ ನೀಡಿದಲ್ಲಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ನೀಡಿ. ಕುಂಭರಾಶಿಯವರು ಯಾರಿದ್ದೀರೋ ಅವರು ಈ ವಿಡಿಯೋವನ್ನು ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಓಂ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಿಸಿ ಕಮೆಂಟ್ ಮಾಡಿ. ಕುಂಭರಾಶಿಯವರ ವಿಶಿಷ್ಟ ಸ್ವಭಾವ ಮತ್ತು ಸದ್ಯದ ಪರಿಸ್ಥಿತಿ. ಕುಂಭರಾಶಿಯವರು ಮೂಲತಃ ಮಾನವೀಯ ಕಳಕಳಿ ಹೊಂದಿರುವವರು. ಇವರು ಸದಾ ಸಮಾಜದ ಹಿತವನ್ನು ಬಯಸುವವರು ಮತ್ತು ಹೊಸ ಆಲೋಚನೆಗಳನ್ನು ಹೊಂದಿರುವವರು. ತಮಗಾಗಿ ಬದುಕುವುದಕ್ಕಿಂತ ಇತರರ ಕಷ್ಟಕ್ಕೆ ಸ್ಪಂದಿಸುವುದರಲ್ಲಿ ಇವರಿಗೆ ಹೆಚ್ಚಿನ ಸಮಾಧಾನ ಸಿಗುತ್ತೆ. ನ್ಯಾಯದ ದೇವತೆಯಾದ ಶನಿದೇವರ ಆಧಿಪತ್ಯಕ್ಕೆ ಒಳಪಡುವ ಈ ರಾಶಿಯವರು ಸದಾ ನೀತಿ ನಿಷ್ಠೆಗೆ ತಲೆಬಾಗುತ್ತಾರೆ. ಅದೇ ಕಳೆದ ಕೆಲವು ಸಮಯದಿಂದ ನಿಮ್ಮ ಜೀವನದಲ್ಲಿ ಅಂದುಕೊಂಡಂತೆ ನಡೆಯುತ್ತಿಲ್ಲ. 7.5 ಪ್ರಭಾವವಿರಬಹುದು ಅಥವಾ ಗ್ರಹಗಳ ಸ್ಥಿತಿಗಳಿರಬಹುದು. ನಿಮ್ಮ ಹಾದಿಯಲ್ಲಿ ಅಡೆತಡೆಗಳು ಹೆಚ್ಚಾಗಿವೆ. ಎಲ್ಲರಿಗೂ ಒಳ್ಳೆಯದನ್ನು ಬಯಸುವ ನಿಮಗೆ ನೀವು ಕಷ್ಟದಲ್ಲಿದ್ದಾಗ ಬೆಂಬಲ ನೀಡುವವರು ಯಾರೂ ಇಲ್ಲದಂತಾಗಿದೆ. 1000 ಕನಸುಗಳಿದ್ದರೂ ಅವುಗಳನ್ನು ನನಸು ಮಾಡಿಕೊಳ್ಳಲು ದಾರಿ ಕಾಣದೆ ಕತ್ತಲೆಯಲ್ಲಿ ತಡಕಾಡುವ ಸ್ಥಿತಿ ನಿಮ್ಮದಾಗಿತ್ತು. ಆದರೆ ನೆನಪಿಡಿ, ಈ ಪರಿಸ್ಥಿತಿಗೆ ಅಂತ್ಯ ಹಾಡಲು ಕಾಲ ಈಗ ಸನ್ನಿಹಿತವಾಗಿದೆ. ಡಿಸೆಂಬರ್ 26ರ ನಂತರದ ಹೊಸ ಉದಯ. ಈ ಡಿಸೆಂಬರ್ 26ರ ನಂತರ ಸಮಯವು ನಿಮ್ಮ ಬಾಳಿಗೆ ಹೊಸ ಭರವಸೆಯ ಬಾಗಿಲನ್ನು ತೆರೆಯುತ್ತಿದೆ. ಇದು ಕೇವಲ ಗ್ರಹಗಳ ಬದಲಾವಣೆ ಅಲ್ಲ, ಇದು ನಿಮ್ಮ ಬದುಕಿನ ಮಹತ್ವದ ತಿರುವು. ಕುಂಭರಾಶಿಯವರು ಅತಿಯಾಗಿ ಯೋಚಿಸುವ ಸ್ವಭಾವದವರು. ಈ ಅತಿಯಾದ ಯೋಚನೆಯೇ ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಕಿತ್ತುಕೊಂಡಿರಬಹುದು. ಆದರೆ ಡಿಸೆಂಬರ್ 26ರ ನಂತರ ಬರುವ ಆ ವಿಶೇಷ ವ್ಯಕ್ತಿ ನಿಮ್ಮ ಗೊಂದಲಗಳಿಗೆ ತೆರೆಯಲಿದ್ದಾರೆ. ಆ ವ್ಯಕ್ತಿಯು ನಿಮ್ಮ ಜೀವನಕ್ಕೆ ಬರುವುದು ಕೇವಲ ಆಕಸ್ಮಿಕವಲ್ಲ ಸ್ನೇಹಿತರೆ, ಅದು ದೈವ ಇಚ್ಛೆ. ಈವರೆಗೂ ಯಾರು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನಿಮ್ಮಿಂದ ದೂರವಾಗಿದ್ದರೋ ಅವರೇ ಈಗ ನಿಮ್ಮ ಬುದ್ಧಿವಂತಿಕೆಯನ್ನು ಕಂಡು ಬೆರಗಾಗುವ ಸಮಯ ಬಂದಿದೆ. ಆ ವ್ಯಕ್ತಿಯು ನಿಮ್ಮ ಪಾಲಿಗೆ ಕೇವಲ ಸ್ನೇಹಿತರಾಗಿರದೆ ದೇವರೇ ಕಳುಹಿಸಿದ ಒಬ್ಬ ದಾರಿದೀಪವಾಗಲಿದ್ದಾರೆ. ಅಥವಾ ನಿಮ್ಮ ಬಾಳ
ಸಂಗಾತಿಯಾಗೋದಿಕ್ಕೂ ಅವರು ರೆಡಿ ಇದ್ದಾರೆ. ವ್ಯಕ್ತಿತ್ವ ವಿಕಸನ ಮತ್ತು ಸಾಮಾಜಿಕ ಪ್ರತಿಷ್ಠೆ. ಕುಂಭರಾಶಿಯವರು ಕೆಲವೊಮ್ಮೆ ತಮ್ಮದೇ ಆದ ಒಂದು ಪ್ರತ್ಯೇಕ ಲೋಕದಲ್ಲಿ ಇರಲು ಬಯಸುತ್ತಾರೆ. ಆದರೆ ಇನ್ನು ಮುಂದೆ ಹಾಗಲ್ಲ. ಡಿಸೆಂಬರ್ 26ರ ನಂತರದ ಗ್ರಹಗಳ ಸಂಚಾರವು ನಿಮಗೆ ಸಮಾಜದಲ್ಲಿ ಗೌರವ ಮತ್ತು ಹೆಸರು ತಂದುಕೊಡುವ ಯೋಗವನ್ನು ನೀಡುತ್ತಿದೆ. ಈ ಯೋಗಕ್ಕೆ ನಿಮ್ಮ ಬದುಕಿಗೆ ಬರುವ ವಿಶೇಷ ವ್ಯಕ್ತಿಯೇ ಕಾರಣರಾಗುತ್ತಾರೆ. ಇವರ ಪ್ರಭಾವದಿಂದ ನಿಮ್ಮ ಆಲೋಚನೆಗಳಲ್ಲಿ ಅದ್ಭುತ ಸ್ಪಷ್ಟನೆ ಬರಲಿದೆ. ನಿಮ್ಮ ಗುರಿ ಏನು ಎಂಬುದು ನಿಮಗೆ ಸ್ಪಷ್ಟವಾಗಿ ತಿಳಿಯಲಿದೆ. ಈ ಬದಲಾವಣೆಯು ನಿಮ್ಮ ಬದುಕಿನಲ್ಲಿ ನಡೆಯುವ ಒಂದು ದೊಡ್ಡ ಪವಾಡವೇ ಸರಿ. ಆ ವಿಶೇಷ ವ್ಯಕ್ತಿ ಯಾರು, ನಿಮ್ಮ ಬದುಕನ್ನು ಬದಲಿಸುವ ವ್ಯಕ್ತಿ ಯಾರು ಎಂಬ ಕುತೂಹಲ ನಿಮ್ಮಲ್ಲಿರಬಹುದು. ಕುಂಭ ರಾಶಿಯವರು ಬುದ್ಧಿವಂತಿಕೆಯನ್ನು ಮೆಚ್ಚುವವರು. ಹಾಗಾಗಿ ನಿಮ್ಮ ಬದುಕಿಗೆ ಬರುವ ವ್ಯಕ್ತಿಯು ಕೂಡ ಬಹಳ ಪ್ರಬುದ್ಧರು ಮತ್ತು ಆಧುನಿಕ ಚಿಂತನೆಯುಳ್ಳವರಾಗಿರುತ್ತಾರೆ. ಅವರು ನಿಮ್ಮ ಹಳೆಯ ಸ್ನೇಹಿತರಾಗಿರ್ಬೋದು ಅಥವಾ ಕೆಲಸದ ಸ್ಥಳದಲ್ಲಿ ಹೊಸದಾಗಿ ಪರಿಚಯವಾಗುವ ವ್ಯಕ್ತಿಯಾಗಿರ್ಬೋದು. ಕೆಲವರಿಗೆ ಸಾಮಾಜಿಕ ಜಾಲತಾಣದ ಮೂಲಕ ಇವರವರ ಪರಿಚಯವಾಗಬಹುದು. ಇವರ ವಿಶೇಷ ಗುಣವೆಂದರೆ ಇವರು ನಿಮ್ಮ ಸ್ವತಂತ್ರ ಪ್ರವೃತ್ತಿಗೆ ಎಂದಿಗೂ ಅಡ್ಡಿ ಬರುವುದಿಲ್ಲ. ಬದಲಾಗಿ ನೀವು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲು ಇವರು ಪ್ರೇರಣೆ ನೀಡುತ್ತಾರೆ. ನಿಮ್ಮ ಸಮಸ್ಯೆಗಳಿಗೆ ಅವರು ನೀಡುವ ಪರಿಹಾರಗಳು ಬಹಳ ವಿಭಿನ್ನವಾಗಿರುತ್ತವೆ. ಮತ್ತು ವೃತ್ತಿಪರ ವ್ಯಾಪಾರದಲ್ಲಿ ಹೊಸ ತಿರುವು. ನಿಮ್ಮ ಜೀವನದ ದೃಷ್ಟಿಯಿಂದ ನೋಡಿದರೆ ಈ ಡಿಸೆಂಬರ್ 26ರವರೆಗಿನ ಸಮಯ ನಿಮಗೆ ಸ್ವಲ್ಪ ಸಾಧಾರಣವಾಗಿರಬಹುದು. ನಿಮ್ಮ ಪ್ರತಿಭೆಗೆ ತಕ್ಕ ವೇದಿಕೆ ಸಿಗದೆ ನೀವು ಒಂದು ರೀತಿಯ ಕೆಲಸದಲ್ಲಿ ಸಿಲುಕಿಕೊಂಡಿರ್ಬೋದು. ಆದರೆ ಡಿಸೆಂಬರ್ 26ರ ನಂತರ ಪರಿಸ್ಥಿತಿ ಬದಲಾಗುತ್ತೆ. ಆ ವಿಶೇಷ ವ್ಯಕ್ತಿಯು ಶಿಫಾರಸು ಅಥವಾ ಮಾರ್ಗದರ್ಶನದಿಂದ ನಿಮ್ಮ ಉದ್ಯೋಗದಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಾಗುವ ಸಾಧ್ಯತೆ ದಟ್ಟವಾಗಿದೆ. ವಿಶೇಷವಾಗಿ ತಂತ್ರಜ್ಞಾನ, ವಿಜ್ಞಾನ ಅಥವಾ ಸಮಾಜ ಸೇವಾ ಕ್ಷೇತ್ರದಲ್ಲಿರುವವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಅವಕಾಶಗಳು ಲಭಿಸಲಿದೆ. ಮತ್ತು ಇವರು ನಿಮಗೆ ಸ್ಮಾರ್ಟ್ ವರ್ಕ್ ಮಾಡುವ ವಿಧಾನಗಳನ್ನು ಕಲಿಸಿಕೊಡುತ್ತಾರೆ. ವ್ಯಾಪಾರಸ್ಥರಿಗೆ ಇವರು ಡಿಜಿಟಲ್ ಯುಗದ ಹೊಸ ದಾರಿಗಳನ್ನು ತೋರಿಸಿಕೊಡುತ್ತಾರೆ. ಇದರಿಂದ ನಿಮ್ಮ ವ್ಯವಹಾರದ ಜಾಲವು ವಿಸ್ತಾರವಾಗಿ ಲಾಭವು ದ್ವಿಗುಣಗೊಳ್ಳಲಿದೆ. ಆರ್ಥಿಕ ಸ್ವಾತಂತ್ರ್ಯ ಮತ್ತು ಕುಟುಂಬ ಜೀವನ. ಕುಂಭರಾಶಿಯವರು ಹಣದ ವಿಚಾರದಲ್ಲಿ ಸ್ವಲ್ಪ ಉದಾರ ಮನಸ್ಥಿತಿಯವರು. ಬಂದ ಹಣವನ್ನು ಇತರರಿಗಾಗಿ ಖರ್ಚು ಮಾಡುವ ಸ್ವಭಾವ ಇವರದ್ದು. ಆದರೆ ಆದಾಯದ ಹೊಸ ಮೂಲಗಳು ಹೇಗೆ ಸೃಷ್ಟಿಸಬೇಕು ಮತ್ತು ಭವಿಷ್ಯಕ್ಕಾಗಿ ಉಳಿತಾಯ ಹೇಗೆ ಮಾಡಬೇಕು ಎಂಬ ಅರಿವು ನಿಮಗಾಗಲಿದೆ. ಇದರಿಂದ ನಿಮ್ಮ ಸಾಲದ ಸಮಸ್ಯೆಗಳು ನಿಧಾನವಾಗಿ ಬಗೆಹರಿಯಲಿದೆ. ಕುಟುಂಬದ ವಿಷಯಕ್ಕೆ ಬಂದರೆ ನಿಮ್ಮ ಮತ್ತು ಮನೆಯವರ ನಡುವೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಲಿದೆ. ಸ್ನೇಹಿತರೆ, ಆ ವಿಶೇಷ ವ್ಯಕ್ತಿಯು ನಿಮ್ಮ ಮತ್ತು ಕುಟುಂಬದ ನಡುವೆ ಇರುವ ಕಮ್ಯುನಿಕೇಷನ್ ಗ್ಯಾಪನ್ನು ಕೂಡ ಸರಿಪಡಿಸ್ತಾರೆ. ನಿಮ್ಮ ಸಂಗಾತಿಯು ನಿಮ್ಮನ್ನು ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತೆ ಇವರು ಪ್ರೇರೇಪಿಸ್ತಾರೆ. ಮನೆಯಲ್ಲಿ ಮಕ್ಕಳಿದ್ದರೂ ಅವರ ಭವಿಷ್ಯಕ್ಕೆ ಸಂಬಂಧಿಸಿದಂತೆ ಇವರು ಉತ್ತಮ ಸಲಹೆಗಾರರಾಗಿ ಸಿಗುತ್ತಾರೆ. ಒಟ್ಟಾರೆಯಾಗಿ ನಿಮ್ಮ ಮನೆ ಪ್ರೀತಿ ಮತ್ತು ಶಾಂತಿಯ ದೇವಾಲಯವಾಗಲಿದೆ. ಆ ವ್ಯಕ್ತಿಯನ್ನು ಗುರುತಿಸುವುದು ಹೇಗೆ ಮತ್ತು ಪಾಲಿಸಬೇಕಾದ ಎಚ್ಚರಿಕೆ. ಈ ವಿಶೇಷ ವ್ಯಕ್ತಿಯನ್ನು ಗುರುತಿಸುವುದು ನಿಮಗೆ ಸುಲಭವಾಗಲಿದೆ. ಮತ್ತು ಯಾರು ನಿಮ್ಮ ಸ್ವತಂತ್ರಕ್ಕೆ ಅಡ್ಡಿಪಡಿಸದೆ ನಿಮ್ಮ ವಿಭಿನ್ನ ಆಲೋಚನೆಗಳನ್ನು ಗೌರವಿಸುತ್ತಾರೋ ಅವರೇ ಆ ವ್ಯಕ್ತಿ. ಅವರು ನಿಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ನಿಮ್ಮನ್ನು ಭಾವನಾತ್ಮಕವಾಗಿ ಕಟ್ಟಿಹಾಕದೆ ಮುಕ್ತವಾಗಿ ಬಿಡುತ್ತಾರೆ. ಆದರೆ ಕುಂಭರಾಶಿಯವರು ಕೆಲವು ತಪ್ಪುಗಳನ್ನು ಮಾಡಬಾರದು. ನನಗೆ ಯಾರ ಸಹಾಯವೂ ಬೇಡ ಎಂಬ ಅಹಂಕಾರ ಅಥವಾ ನಿರ್ಲಿಪ್ತತೆಯನ್ನು ಬಿಟ್ಟು ಬಿಡಿ. ದೇವರು ಒಬ್ಬ ವ್ಯಕ್ತಿಯ ರೂಪದಲ್ಲಿ ನಿಮಗೆ ಸಹಾಯ ಹಸ್ತ ಚಾಚಿದಾಗ ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ. ಸ್ನೇಹಿತರೆ, ಹಳೆಯ ಕಹಿ ನೆನಪುಗಳು ಅಥವಾ ನೋವುಗಳನ್ನು ಡಿಸೆಂಬರ್ 26ರ ನಂತರ ಮುನ್ನವೇ ಗುಡಿಸಿ ಹಾಕಿ ಹೊಸ ಭರವಸೆಯೊಂದಿಗೆ ಹೆಜ್ಜೆ ಇಡಿ. ಕುಂಭರಾಶಿಯವರಿಗಾಗಿ ವಿಶೇಷ ಪರಿಹಾರ ಕ್ರಮಗಳು. 1. ಶನಿದೇವರ ಅನುಗ್ರಹಕ್ಕಾಗಿ ಶನಿ ಪ್ರದೋಷ ಮತ್ತು ಶನಿವಾರದ ಪೂಜೆ. ಕುಂಭರಾಶಿ ಅಧಿಪತಿ ಶನಿ ದೇವರಾಗಿರುವುದರಿಂದ ಅವರ ಕೃಪೆ ಇಲ್ಲದೆ ಜೀವನದಲ್ಲಿ ಯಶಸ್ಸು ಸಾಧಿಸಲು ಕಷ್ಟ. ಡಿಸೆಂಬರ್ 26ರ ನಂತರ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿ. ಕೆಳಗಿನ ಕ್ರಮ ಅನುಸರಿಸಿ ಎಳ್ಳೆಣ್ಣೆ ದೀಪ. ಪ್ರತಿ ಶನಿವಾರ ಸಾಯಂಕಾಲ ಸಮಯದಲ್ಲಿ ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿಡಿ. ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ. ಶನಿ ಮಂತ್ರ ಪಠನೆ ಮಾಡಿ. ಪ್ರತಿದಿನ ಅಥವಾ ಕನಿಷ್ಠ ಶನಿವಾರದಂದು ಓಂ ಶ್ರೀ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಇದರಿಂದ ಶನಿದೇವರ ವಕ್ರ ದೃಷ್ಟಿ ಕಡಿಮೆಯಾಗಿ ಶುಭ ಫಲಗಳು ಹೆಚ್ಚಾಗುತ್ತವೆ. ನೀಲಿ ಬಣ್ಣದ ಬಳಕೆ. ಶನಿದೇವರಿಗೆ ಪ್ರಿಯವಾದ ನೀಲಿ ಬಣ್ಣದ ಬಟ್ಟೆಗಳನ್ನು ಶನಿವಾರದ ದಿನ ಧರಿಸುವುದು ಅಥವಾ ಒಂದು ನೀಲಿ ಬಣ್ಣದ ಕರ್ಚೀಪನ್ನು ನಿಮ್ಮ ಬಳಿ ಇಟ್ಟುಕೊಳ್ಳುವುದು ಉತ್ತಮ. 2. ಹನುಮಂತನ ಆರಾಧನೆ. ಸಂಕಷ್ಟ ನಿವಾರಣೆಗೆ ಸುಲಭ ಹಾದಿ. ಶನಿದೇವರ ಕಾಟವನ್ನು ಕಡಿಮೆ ಮಾಡಲು ಇರುವ ಅತ್ಯಂತ ಸುಲಭ ಮಾರ್ಗವೆಂದರೆ ಹನುಮಂತನ ಆರಾಧನೆ, ಅಂದರೆ ಹನುಮಾನ್ ಚಾಲಿಸ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಡಿಸೆಂಬರ್ 26ರ ನಂತರ ನೀವು ಕೈಗೊಳ್ಳುವ ಹೊಸ ಕೆಲಸಗಳಿಗೆ ಇದು ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ. ಸಿಂಧೂರ ಅರ್ಚನೆ. ಶನಿವಾರದಂದು ಹನುಮಂತ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರವನ್ನು ಅರ್ಪಿಸಿ. ಇದು ನಿಮ್ಮ ಮನಸ್ಸಿನ ಅತಿಯಾದ ಯೋಚನೆ ಮತ್ತು ಭಯವನ್ನು ಹೋಗಲಾಡಿಸುತ್ತದೆ. ಸ್ನೇಹಿತರೆ,
ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸ್ನೇಹಿತರೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹೊಸದಾಗಿ ನೋಡೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಪ್ರತಿಯೊಂದು ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು.